ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇದೆ. ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಆದೇಶವನ್ನು ಹೊರಡಿಸಲಾಯಿತು. 2 ದಿನಗಳ ಹಿಂದೆ ಈ ಒಂದು ಮಹತ್ವದ ಅಪ್ಡೇಟ್ ನಿಮಗೆಲ್ಲರೂ ಕೂಡ ಸಿಕ್ಕಿದೆ. ಸೊ ಹಾಗಾದರೆ ಇವಾಗ 2 ಆದೇಶಗಳನ್ನು ಹೊರಡಿಸಲಾಗಿದೆ ಕರ್ನಾಟಕ ಸರ್ಕಾರದ ಕಡೆಯಿಂದ. 2018ರ ಪೇ ಸ್ಕೇಲ್ಗೆ 45.75% ತುಟ್ಟಿ ಭತ್ಯೆಯನ್ನು ನೀಡ್ತೇವೆ. ಪ್ಲಸ್ ಆಗಸ್ಟಿಂದ ಈ ಕಡೆ ಇರುವಂಥ ಒಂದು ತುಟ್ಟಿ ಭತ್ಯೆಗಳಿಗೆ ಸುಮಾರು 12.25%ರಷ್ಟು ತುಟ್ಟಿ ಭತ್ಯೆಯನ್ನು ನೀಡ್ತೀವಿ ಅಂತ. ಸೊ ಹಾಗಾದರೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ. ಸೊ ಬೇಸಿಕಲಿ 2 ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಆದೇಶಗಳನ್ನು ಹೊರಡಿಸಲಾಗಿದೆ. ಸೊ ಇದು ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರುವಂಥದ್ದು 2018 ಅಂದರೆ ಇದು 1/7/2024 ತಿಂಗಳಿಗೆ ಮಾತ್ರ ಅನ್ವಯವಾಗುವಂಥದ್ದು ಒಂದು ಚಾರ್ಟನ್ನು ರಿಲೀಸ್ ಮಾಡಿದ್ದಾರೆ. ಅದರ ಜೊತೆಗೇ ಇನ್ನೊಂದು ಚಾರ್ಟನ್ನು ಅವರು ರಿಲೀಸ್ ಮಾಡಿದ್ದಾರೆ, ಇಲ್ಲಿದೆ ನೋಡಿ. ಸೊ ಈ ಒಂದು ಚಾರ್ಟ್ ಬಂದುಬಿಟ್ಟು 1/8/2024ರಿಂದ 2.25% ತುಟ್ಟಿ ಭತ್ಯೆ ಹೆಚ್ಚಳ ಅಂದರೆ 8.5% ಇರುವಂಥದ್ದು 10.75%ಗೆ ಇನ್ಕ್ರೀಸ್ ಮಾಡಿದ್ದೀವಿ ಅನ್ನೋ ಒಂದು ವಿಷಯವನ್ನು ಈ ಒಂದು ಚಾರ್ಟ್ನಲ್ಲಿ ತೋರಿಸಿದ್ದಾರೆ. ಸೊ ಒಟ್ಟಾರೆಯಾಗಿ 2 ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಚಾರ್ಟ್ಗಳನ್ನು ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಲಾಗಿದೆ. ಸೊ ಹಾಗಾದರೆ ಏನಿದೆ ವಿಷಯ, ಯಾಕೆ ಜುಲೈಗೆ ಒಂದು ಸಪ್ರೇಟ್ ಆಗಿರುವಂತಹ ಚಾರ್ಟನ್ನು ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿದೆ ಆ್ಯಂಡ್ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಅರಿಯರ್ಸ್ ಸಿಗಲಿದೆ? ಏನಕ್ಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವಾಗ ಅರಿಯರ್ಸ್. ಏನಕ್ಕಂದರೆ 2.25% ಸುಮಾರು 5 ತಿಂಗಳ ಅರಿಯರ್ಸ್ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಗ್ರೂಪ್ ಡಿ ನೌಕರರಿಗೆ ಎಷ್ಟು ಸಿಗಲಿದೆ, ಗ್ರೂಪ್ ಸಿ ನೌಕರರಿಗೆ, ಅದೇ ರೀತಿಯಾಗಿ ಎ ಮತ್ತು ಬಿ ನೌಕರರ ಖಾತೆಗೆ ಹಣ ಎಷ್ಟು ಜಮಾ ಆಗಲಿದೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಸೊ ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರವನ್ನು ಪಡೆಯೋಣ. ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಆಲ್ ರೈಟ್. ಸೊ ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ 2024ರಿಂದ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಯಿತು. ಅಂದರೆ 7ನೇ ವೇತನ ಆಯೋಗ ಯಾವಾಗಿನಿಂದ ಬಂದಿದೆ? ಆಗಸ್ಟ್ ತಿಂಗಳಿಂದ, ಅಂದರೆ 8ನೇ ತಿಂಗಳಿನಿಂದ ಬಂತು. ಸೊ ಹಾಗಾದರೆ ತುಟ್ಟಿ ಭತ್ಯೆ ಅನ್ನೋದು ಪ್ರತಿ 6 ತಿಂಗಳಿಗೊಮ್ಮೆ ನೀಡಬೇಕಾಗಿರುವಂಥ ಅಂಶ. ಜನವರಿಯಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳ ಆಗಿದೆ ಅಂತ ಅಂದ್ಕೊಳ್ಳಿ. ಜನವರಿಯಲ್ಲಿ ಆದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ಗೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಜುಲೈಯಲ್ಲಿ ತುಟ್ಟಿ ಭತ್ಯೆಯನ್ನು ಸರ್ಕಾರ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಇದು ಸರ್ಕಾರದ ಕಡೆಯಿಂದ ರಚಿಸಿರುವಂಥ ನಿಯಮಾವಳಿಯಲ್ಲೇ ಇರೋದರಿಂದ ಸರ್ಕಾರ ಟೈಮ್ ಟು ಟೈಮ್ 6 ತಿಂಗಳಿಗೊಮ್ಮೆ ಖಂಡಿತವಾಗೂ ಕೂಡ ಮಿಸ್ ಮಾಡದೆ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಜುಲೈನಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಸರ್ಕಾರ ಡಿಲೇ ಮಾಡ್ತಾ ನವೆಂಬರ್ ಅಂತ್ಯದಲ್ಲಿ ಆದೇಶವನ್ನು ಹೊರಡಿಸುತ್ತೆ. ಅದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಸೊ ಹಾಗಾದರೆ ನವೆಂಬರ್ನಲ್ಲಿ ಆದೇಶ ಏನೋ ಬಂತು, ಅದರ ಒಂದು ಆರ್ಥಿಕ ಲಾಭ ಬಂದ್ಬಿಟ್ಟು 8ನೇ ತಿಂಗಳಿನಿಂದ ನೀಡ್ತೀವಿ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಆಗಸ್ಟ್ನಿಂದ ನೀವು ಆರ್ಥಿಕ ಲಾಭವನ್ನು ನೀಡಿದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ಈ 4 ತಿಂಗಳಿಗೆ ಆಗಸ್ಟ್ನಿಂದ ಲಾಭ ಸಿಕ್ತು. ಜುಲೈ ತಿಂಗಳ ಲಾಭ ಯಾವ ರೀತಿ ಅಂತ ಸರ್ಕಾರ ಮುಟ್ಟುಗೋಲು ಹಾಕ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನಾವು ಕೇಳಿದ್ವಿ ಅದಕ್ಕೆ. ಸೊ ಅದು ಮುಟ್ಟುಗೋಲು ಹಾಕ್ತಾ ಇಲ್ಲ. ರಾಜ್ಯ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ಯೆಯನ್ನು ಸರ್ಕಾರ ಮುಟ್ಟುಗೋಲು ಹಾಕಲು ಅವಕಾಶವೂ ಕೂಡ ಇರುವುದಿಲ್ಲ. ಅದನ್ನು ಡಿಲೇ ಮಾಡ್ಬೋದೇ ಹೊರತು ನೀಡುವಂಥ ತುಟ್ಟಿ ಭತ್ಯೆ ನೀಡಲೇಬೇಕು. ಆ ಒಂದು ನಿಟ್ಟಿನಲ್ಲಿ ಏನಾಗಿದೆ, ಆಗಸ್ಟ್ನಲ್ಲಿ 7ನೇ ವೇತನ ಆಯೋಗ ಜಾರಿಯಾಯಿತು. ಈ ಒಂದು ಹೊಸ 10.25% ಏನು ತುಟ್ಟಿ ಭತ್ಯೆ ಇದೆ, ಇದು ಆಗಸ್ಟ್ನಿಂದ ಈ ಕಡೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಜುಲೈನಲ್ಲಿ 6ನೇ ವೇತನ ಆಯೋಗದ 2018ರ ಪೇ ಸ್ಕೇಲ್ ಏನಿದೆ ಅದರ ಒಂದು ಬೇಸಿಕ್ನ ಮೇಲೇ ತುಟ್ಟಿ ಭತ್ಯೆಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದು 42.5% ತುಟ್ಟಿ ಭತ್ಯೆ ನಡೀತಾ ಇತ್ತು 6ನೇ ವೇತನ ಆಯೋಗದ ಅಡಿಯಲ್ಲಿ 7ನೇ ವೇತನ ಆಯೋಗಕ್ಕಿಂತ ಮುಂಚೆ. ಅದಕ್ಕೆ 2.25% ಆ್ಯಡ್ ಮಾಡಿದ್ರೆ 45.25% ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ 45.25%. ಸೊ ಹಾಗಾಗಿ ಜುಲೈ ತಿಂಗಳಿಗೆ ಮಾತ್ರ ಅನ್ವಯವಾಗುವಂತೆ ಒಂದು ಚಾರ್ಟನ್ನು ರಿಲೀಸ್ ಮಾಡಿದ್ದಾರೆ. ಉಳಿದಂತಹ ತಿಂಗಳಿಗೆ ಇನ್ನು ಮುಂದೆ ಎಲ್ಲರೂ ಕೂಡ 7th ಪೇ ಅಡಿಯಲ್ಲಿಯೇ ತುಟ್ಟಿ ಭತ್ಯೆಯನ್ನು ನೀಡ್ತಾ ಇರೋದರಿಂದ ಅವುಗಳಿಗೆ ಅನ್ವಯವಾಗುವಂತೆ ಇನ್ನೊಂದು ಚಾರ್ಟನ್ನು ರಿಲೀಸ್ ಮಾಡಿದ್ದಾರೆ.
ಸೊ ಇವಾಗ ಒಂದೊಂದಾಗಿ ನೋಡೋಣ. ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಜುಲೈ ತಿಂಗಳಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ, ಅದೇ ರೀತಿಯಾಗಿ ಅದು 6th ಪೇ ಕಮಿಷನ್ ಅಡಿಯಲ್ಲಿ. ಇಷ್ಟೇ ಡಿಫ್ರೆನ್ಸ್ ಆಗ್ತಾ ಇರೋದೇನೆಂದರೆ, ಜುಲೈನಲ್ಲಿ 6ನೇ ವೇತನ ಆಯೋಗ ಇತ್ತು, ಆಗಸ್ಟ್ನಲ್ಲಿ 7ನೇ ವೇತನ ಆಯೋಗ ಇದೆ. ಸೊ ಹಾಗಾಗಿ ಇವೆರಡುಗಳ ಮಧ್ಯೆ ಡಿಫ್ರೆನ್ಸ್ ಇರೋದ್ರಿಂದ ಜುಲೈಗಾಗಿ ಒಂದು ಸೆಪರೇಟ್ ಆದೇಶ, ಆಗಸ್ಟ್ ಮತ್ತು ಉಳಿದಂಥ ಎಲ್ಲ ಮುಂದೆ ಬರುವಂಥ ತಿಂಗಳಿಗಾಗಿ ಒಂದು ಸೆಪರೇಟ್ ಆದೇಶ. ಕ್ಲಿಯರಾಗಿ ಹೇಳಬೇಕು ಅಂದರೆ ವಿಷಯ ಇರುವಂಥದ್ದು ಇಷ್ಟು. ಸೊ ಇವಾಗ ಆಗಸ್ಟ್ನಲ್ಲಿ ನಿಮ್ಮ ಒಂದು ಅರಿಯರ್ಸ್ ಎಷ್ಟು ಆಗಲಿದೆ ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ ಎಲ್ಲ ತಿಂಗಳಿಗೆ ಅನ್ವಯವಾಗುವಂತೆ, ಮತ್ತು ಜುಲೈ ತಿಂಗಳಲ್ಲಿ ಎಷ್ಟು ಆಗಲಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಡೀಟೇಲ್ಡ್ ಆಗಿರುವಂಥ ಚಾರ್ಟನ್ನು ಕೊಟ್ಟಿದ್ದಾರೆ. ಸೊ ಅದರ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬೇಸಿಕಲಿ ಜಸ್ಟ್ ಅ ಸೆಕೆಂಡ್ ಆ ಒಂದು ಚಾರ್ಟನ್ನು ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೇನೆ. ಆಲ್ ರೈಟ್. ಸೊ ನಾನು ಚಾರ್ಟನ್ನು ಇಲ್ಲಿ ಓಪನ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರ ತುಟ್ಟಿ ಭತ್ಯೆ ದಿನಾಂಕ 1/7/2024ರಿಂದ 3% ನೀಡಿದೆ. 50 ಇರುವಂಥದ್ದು 53ಕ್ಕೆ ಏರಿಕೆ ಮಾಡ್ತು. ಓಕೆ, ಸೊ ಇಲ್ಲಿರುವಂಥದ್ದು. ಅದಾದಮೇಲೆ 6ನೇ ವೇತನ ಆಯೋಗದ ವರದಿಯಂತೆ 2024ರ ವೇತನ ಶ್ರೇಣಿಗಳ ಮೇಲೆ ಕರ್ನಾಟಕ ಸರ್ಕಾರ ದಿನಾಂಕ 1/7/2024ರಿಂದ ಹೇಗೆ ಮಾತ್ರ, ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಲೈನು, ಆ ಒಂದು ತಿಂಗಳಿಗೆ ಅನ್ವಯಿಸುವಂತೆ ಮಾತ್ರ, ಬರೀ ಅದಕ್ಕೆ ಮಾತ್ರ ಅನ್ವಯವಾಗುತ್ತೆ, ಬೇರೆದಕ್ಕೆ ಯಾವುದಕ್ಕೂ ಇಲ್ಲ. 2.25% ಇನ್ಕ್ರೀಸ್ ಮಾಡಿ ಟೋಟಲ್ ಆಗಿರುವಂಥ ತುಟ್ಟಿ ಭತ್ಯೆಯನ್ನು 45.25%ಗೆ ಇನ್ಕ್ರೀಸ್ ಮಾಡಿದೆ. 2018ರ ವೇತನ ಶ್ರೇಣಿಗಳ ಮೇಲೆ ಹೆಚ್ಚಾಗಿರುವ ತುಟ್ಟಿ ಭತ್ಯೆ ಮೊತ್ತ ಈ ಕೆಳಗೆ ತೋರಿಸಲಾಗಿದೆ. ಈ ಹೆಚ್ಚಳವು ಕೇವಲ ಜುಲೈ 2024ರ ಮಾಹೆಗೆ ಮಾತ್ರ ಹಿಂಬಾಕಿಗೆ ಅನ್ವಯವಾಗುತ್ತದೆ. ಅಂದರೆ 2024ರ ಜುಲೈ ತಿಂಗಳ ಅರಿಯರ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮಾತ್ರ ಈ ಒಂದು ಚಾರ್ಟ್ ಏನಿದೆ ಅನ್ವಯವಾಗುತ್ತದೆ ಅಂತ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಸೊ ತುಂಬ ಕ್ಲಿಯರ್ ಆಗಿರುವಂಥದ್ದು 2018ರ ವೇತನ ಶ್ರೇಣಿ ಅಂತ ಒಂದು ಕಾಲಮ್ ಇದೆ. ಇದಾದಮೇಲೆ ಪ್ರಸ್ತುತ ತುಟ್ಟಿ ಭತ್ಯೆ ಅಂದರೆ ಆವಾಗ ನಡೀತಾ ಇರುವಂಥದ್ದು ದಿನಾಂಕ 1/8/2024ರಿಂದ ತುಟ್ಟಿ ಭತ್ಯೆ ಹೆಚ್ಚಳ ಆದಮೇಲೆ 45.25% ಆಯಿತು. ನಿವ್ವಳ ತುಟ್ಟಿ ಭತ್ಯೆಯಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತ. ಸೊ ಇದರರ್ಥ ಸಿಂಪಲ್ ಆಗಿರುವಂಥದ್ದು, 17,000 ರೂಪಾಯಿ ನೀವು ಬೇಸಿಕ್ ಪಡಿತಾ ಇದ್ದರೆ ನಿಮ್ಮ ಒಂದು ಅರಿಯರ್ಸ್ ಎಷ್ಟಾಗುತ್ತೆ 468. ಅದು ಬರೀ ಜುಲೈ ತಿಂಗಳಿಗೆ ಮಾತ್ರ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಉಳಿದಂಥ ಎಲ್ಲ ತಿಂಗಳಿಗೆ ಬೇರೆ ಬರುತ್ತೆ. ಏನಕ್ಕಂದರೆ 17,000 ಇರುವಂಥ ಬೇಸಿಕ್ಕು 7th ಪೇ ಅಡಿಯಲ್ಲಿ ಜಾಸ್ತಿ ಆಗಿರುತ್ತೆ. ಆ ಜಾಸ್ತಿ ಆಗಿರುವಂಥ ಬೇಸಿಕ್ ಮೇಲೆ ತುಟ್ಟಿ ಭತ್ಯೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದು ಜುಲೈ ತಿಂಗಳಿಗೆ ಮಾತ್ರ. ಪದೇ ಇದನ್ನು ನಾನು ಸ್ಟ್ರೆಸ್ ಕೊಟ್ಟು ಅದಕ್ಕೆ ಹೇಳ್ತಾ ಇರುವಂಥದ್ದು. ಸೊ ಇದಾದಮೇಲೆ 20,900 ಇದ್ದರೆ ಸುಮಾರು 574 ರೂಪಾಯಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನಿಮ್ಮೊಂದು ಬೇಸಿಕ್ಗೆ ತಕ್ಕಂತೆ ನೀವು ಕಂಪೇರ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ 30,350 ಇದ್ದರೆ 834 ರೂಪಾಯಿ ಆಗುತ್ತೆ. ನಿಮ್ದು ಯಾವುದೇ ಬೇಸಿಕ್ ಆಗಿರ್ಬೋದು, ಅದಕ್ಕೆ ಜಸ್ಟ್ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 45.25% ನಿಮ್ಮ ಬೇಸಿಕ್ XYZ ಇಂಟು 45.25% ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ನಿಮ್ಮ ತುಟ್ಟಿ ಭತ್ಯೆ ಎಷ್ಟಾಗುತ್ತೆ ಅಂತ ಸಿಗುತ್ತೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಫರ್ದರ್ ಬಂದುಬಿಟ್ಟು 56,800 ಇದ್ದರೆ 1,562 ರೂಪಾಯಿ ಅರಿಯರ್ಸ್ ಆ ಒಂದು ತಿಂಗಳಿಗಾಗುತ್ತೆ. ಅದೇ ರೀತಿಯಾಗಿ 82,000 ರೂಪಾಯಿ ಇದ್ದರೆ 225 ರೂಪಾಯಿ ಆಗ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ನೋಡ್ತಾ ಇದ್ದರೆ ಲೈಕ್ 1,50,000 ಇರುವಂಥದ್ದು 4,142 ರೂಪಾಯಿ. ಸೊ ಇನ್ನು ಬೇಸಿಕಲಿ ನೆಕ್ಸ್ಟ್ ಒನ್ ಕೂಡ ನಾವು ನೋಡೋಣ. ಇದು 7ನೇ ವೇತನ ಆಯೋಗದ ಅಡಿಯಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರದ ತುಟ್ಟಿ ಭತ್ಯೆ ದಿನಾಂಕ 1/7/2024ರಿಂದ 3% 53ಕ್ಕೆ ಏರಿಕೆ ಮಾಡುತ್ತೆ. 7ನೇ ವೇತನ ಆಯೋಗದ ಅಡಿಯಲ್ಲಿ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುವಂಥದ್ದಕ್ಕೆ ಸಂಬಂಧಿಸಿದಂತೆ ಆದೇಶ ಬಂದಿರುವಂಥದ್ದು ನೋಡ್ತಾ ಇದ್ದೀರಾ. 7ನೇ ವೇತನ ಆಯೋಗದ ವರದಿಯಂತೆ 2024ರ ವೇತನ ಶ್ರೇಣಿಗಳ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ 1/8/2024ರಿಂದ 2.25% ಅಂದರೆ 8.5% ಇರುವಂತಹ ಒಂದು ತುಟ್ಟಿ ಭತ್ಯೆಯನ್ನು, ಇಲ್ಲಿ ನೋಡ್ತಾ ಇದ್ದೀರಾ, 8.5% ಇರುವಂತಹ ತುಟ್ಟಿ ಭತ್ಯೆಯನ್ನು ಇನ್ಕ್ರೀಸ್ ಮಾಡಿ 10.75%ಗೆ ಏರಿಕೆ ಮಾಡಲಾಗಿದೆ. 2.25%ಅಲ್ಲಿ ಹೆಚ್ಚಳವನ್ನು ನೀಡಲಾಯಿತು. ಸೊ ಹಾಗಾದರೆ ಈ ಒಂದು 2.25% ಹೆಚ್ಚಳದಿಂದ 7ನೇ ವೇತನ ಆಯೋಗದ ಅಡಿಯಲ್ಲಿ ನಿಮ್ಮ ಒಂದು ನೋಡ್ತಾ ಇದ್ದೀರಾ, ಲೈಕ್ ಬೇಸಿಕ್ನ ಮೇಲೆ ತುಟ್ಟಿ ಭತ್ಯೆ ಎಷ್ಟಾಗಲಿದೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿದೆ ಮಾಹಿತಿ ಚಾರ್ಟ್. ಸೊ 2024ರ ವೇತನ ಶ್ರೇಣಿಗಳ ಮೇಲೆ ಹೆಚ್ಚಾಗಿರುವ ತುಟ್ಟಿ ಭತ್ಯೆ ಮೊತ್ತ ಈ ಕೆಳಗೆ ತೋರಿಸಲಾಗಿದೆ.
ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಪ್ರಸ್ತುತ ಮೂಲ ವೇತನ, ಈ 7ನೇ ವೇತನ ಆಯೋಗದ ಅಡಿಯಲ್ಲಿ ಮೂಲ ವೇತನ. ಆ್ಯಂಡ್ ಈ ಒಂದು ಎಂಟ್ರಿನ ನೋಡಿ, ಲಾಸ್ಟ್ ಟೈಮ್ 17,000 ರೂಪಾಯಿ ಕನಿಷ್ಠ ಒಂದು ಮೂಲ ವೇತನ ಇತ್ತು. ಇವಾಗ 7ನೇ ವೇತನ ಆಯೋಗದ ಅಡಿಯಲ್ಲಿ 27,000 ರೂಪಾಯಿ ಕನಿಷ್ಠ ಮೂಲ ವೇತನ ಇದೆ. ಗ್ರೂಪ್ ಡಿ ನೌಕರರಿಗೆ ಕನಿಷ್ಠ ಏನಿಲ್ಲ ಅಂದರೂ 27,000 ರೂಪಾಯಿ ಮೂಲ ವೇತನ ನೀಡಲೇಬೇಕು. ಸೊ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಚಾರ್ಟ್ 27,000ದಿಂದಲೇ ಸ್ಟಾರ್ಟ್ ಆಗುತ್ತೆ. ಸೊ ಇದಾದಮೇಲೆ ಪ್ರಸ್ತುತ ತುಟ್ಟಿ ಭತ್ಯೆ ದರ ಬಂದ್ಬಿಟ್ಟು 8.5% ನಮಗೆ ಪ್ರೆಸೆಂಟಾಗಿ ಕೊಡ್ತಾ ಇದ್ದಾರೆ ಡಿ ಎ ಹೈಕ್ಕಿಂತ ಮುಂಚೆ. ನೆಕ್ಸ್ಟ್ ಒನ್ ದಿನಾಂಕ 1/8/2024ರಿಂದ ಏನು ಹೆಚ್ಚಾದ ತುಟ್ಟಿ ಭತ್ಯೆ ದರ ಇದೆ ಅದು 10.75% ಬಂತು. ಸೊ ಹಾಗಾದರೆ ನಿವ್ವಳ ಹೆಚ್ಚಾದ ತುಟ್ಟಿ ಭತ್ಯೆಯ ದರ 2.25% ಇಲ್ಲಿದೆ. ಸೊ ಇವಾಗ ಕ್ಲಿಯರಾಗಿ ನಾವು ನೋಡೋದಾದರೆ 27,000 ರೂಪಾಯಿ ನಿಮ್ಮ ಒಂದು ಬೇಸಿಕ್ ಇದ್ದರೆ ನಿಮಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ಈ 4 ತಿಂಗಳ ಅರಿಯರ್ಸ್ ಎಷ್ಟು ಬರುತ್ತೆ? 608 ರೂಪಾಯಿ. 600 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರು ಕೂಡ 6×4 24 ರೂಪಾಯಿ, 2,400 ರೂಪಾಯಿ ಆಯಿತು. ಆ ಕಡೆ ಒಂದು 500 ರೂಪಾಯಿ ಇದೆ. ಸೊ 3,000 ರೂಪಾಯಿ ನಿಮಗೆ ಕನಿಷ್ಠ ಏನಿಲ್ಲ ಅಂದರೂ ಅರಿಯರ್ಸ್ ಅಕೌಂಟಿಗೆ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಇದು ಬರೀ 27,000 ರೂಪಾಯಿ ಬೇಸಿಕ್ಗೆ ಮಾತ್ರ ನಾನು ಹೇಳ್ತಾ ಇರುವಂಥದ್ದು. ನಿಮ್ಮ ಒಂದು ಬೇಸಿಕ್ ಯಾವ ರೀತಿಯಾಗಿ ಜಾಸ್ತಿ ಆಗುತ್ತೆ, ನಿಮ್ಮ ಒಂದು ಅರಿಯರ್ಸ್ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಒಂದು ಡಿ ಎ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ 29,000 ಏನಾದರೂ ನೀವು ಬೇಸಿಕ್ ಪಡಿತಾ ಇದ್ದರೆ ನಿಮ್ಮ ಒಂದು ಅರಿಯರ್ಸ್ ಎಷ್ಟಾಗುತ್ತೆ? 666 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ನೀವು 42,300 ರೂಪಾಯಿ ಬೇಸಿಕ್ ಪಡಿತಾ ಇದ್ದರೆ 951 ರೂಪಾಯಿ ನಿಮ್ಮ ಒಂದು ಅರಿಯರ್ಸ್ ಕೂಡ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ವೇತನದಲ್ಲಿ ಡಿಸೆಂಬರ್ ತಿಂಗಳ ವೇತನದಲ್ಲಿ ಇಷ್ಟು ಹೆಚ್ಚಳ ಕೂಡ ಆಗಲಿದೆ. ಏನಕ್ಕಂದರೆ ನಿಮ್ಮ ಒಂದು ಡಿ ಎ ಕ್ಯಾಲ್ಕುಲೇಷನ್ಸ್ ಅಲ್ಲಿಗೆ ಬರ್ತಾ ಇದೆ. ಅದೇ ರೀತಿಯಾಗಿ 45,550 ಪಡಿತಾ ಇದ್ದರೆ 1,025 ರೂಪಾಯಿ ಆಗುತ್ತೆ. 47,800 ಇದ್ದರೆ 1,051 ರೂಪಾಯಿ ಆಗುತ್ತೆ. ಸೊ ನೀವು ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ಕೂಡ ತಿಳಿಸ್ಬೋದು ಎಷ್ಟು ಹೆಚ್ಚಳ ಆಗುತ್ತೆ. ನೀವು ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ನೀವು ಪೆನ್ಷನರ್ಸ್ ಆಗಿರ್ಬೋದು, ಫ್ಯಾಮಿಲಿ ಪೆನ್ಷನರ್ಸ್ ಆಗಿರ್ಬೋದು, ಅಥವಾ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು, ಎಲ್ಲರ ಒಂದು ವೇತನದಲ್ಲಿ ಹೆಚ್ಚಳ ಮಾಡೋದಕ್ಕೆ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇರೋದಿಲ್ಲ, ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ನಿಮಗೆ ನಿಮ್ಮ ಒಂದು ಬೇಸಿಕ್ ಈ ಒಂದು ಚಾರ್ಟಲ್ಲಿ ಕಾಣಿಸ್ಲಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ. ಅದರ ಮೇಲೆ ಎಷ್ಟು ಅರಿಯರ್ ಸಿಗುತ್ತೆ ಪ್ಲಸ್ ಎಷ್ಟು ಹೆಚ್ಚಳ ಆಗಲಿದೆ ಅನ್ನೋ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಸೊ ಇದಾದಮೇಲೆ 72,550 ರೂಪಾಯಿ ನೀವು ಪಡಿತಾ ಇದ್ದರೆ 1,632 ರೂಪಾಯಿ ನಿಮ್ಮ ಸಂಬಳದಲ್ಲಿ ಏರಿಕೆ ಆಗಲಿದೆ. ಪ್ಲಸ್ ಅರಿಯರ್ಸು ಕೂಡ 4 ತಿಂಗಳಿಗೆ 1,632ರಂತೆ ಸಿಗಲಿದೆ. ಸೊ ಇದಾದಮೇಲೆ 87,900 ರೂಪಾಯಿ ನೀವು ಪಡಿತಾ ಇದ್ದರೆ ಇಷ್ಟು ಪಡಿತಾ ಇದ್ದರೆ 1,977 ರೂಪಾಯಿ ಸಂಬಳದಲ್ಲಿ ಏರಿಕೆ ಆಗುತ್ತೆ. ಪ್ಲಸ್ ಅರಿಯರ್ಸ್ ಕೂಡ ಅದೇ ರೀತಿಯಾಗಿ ಸಿಗುತ್ತೆ. ಸೊ ಲಾಸ್ಟ್ ಒನ್ ನಾವು ನೋಡೋದಾದರೆ ಇಲ್ಲಿ ಬೇಸಿಕ್ ಬಂದುಬಿಟ್ಟು 2,41,000 ರೂಪಾಯಿ ನೀವು ಪಡಿತಾ ಇದ್ದರೆ 5,442 ರೂಪಾಯಿ ಇಲ್ಲಿ ಹೆಚ್ಚಳ ಆಗಲಿದೆ. ಅದರ ಒಂದು ಅರಿಯರ್ಸ್ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಬರಲಿದೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನಕ್ಕೆ 2 ಒಂದು ಸ್ಕೇಲ್ಗಳನ್ನು ಇಲ್ಲಿ ರಿಲೀಸ್ ಮಾಡಲಾಯಿತು ಅಂದರೆ ಜುಲೈ ತಿಂಗಳಲ್ಲಿ 6ನೇ ವೇತನ ಆಯೋಗ ಇತ್ತು. ಹಾಗಾಗಿ ಆ ಒಂದು ತಿಂಗಳಿಗೆ ಅನ್ವಯವಾಗುವಂತೆ ಮಾತ್ರ 45.75% ತುಟ್ಟಿ ಭತ್ಯೆಯನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಉಳಿದಂತಹ ಒಂದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ಏನಿದೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಬೇಸಿಕ್ ಪೇಯನ್ನು ಕನ್ಸಿಡರ್ ಮಾಡಿ ಆ ಒಂದು ತಿಂಗಳುಗಳಿಗೆ 10.75% ತುಟ್ಟಿ ಭತ್ಯೆಯನ್ನು ಕನ್ಸಿಡರ್ ಮಾಡಿ ಅಪ್ಡೇಟ್ ಆಗಿರುವಂಥ ಬೇಸಿಕ್ ಮೇಲೆ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ಈ ರೀತಿಯಾಗಿ 5 ತಿಂಗಳ ತುಟ್ಟಿ ಭತ್ಯೆಯ ಅರಿಯರ್ಸನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗುವುದು. ಅದೆಲ್ಲವೂ ಕೂಡ ಡಿಸೆಂಬರ್ ತಿಂಗಳ ಸಂಬಳಕ್ಕಿಂತ ಮುಂಚೆ ಸರ್ಕಾರಿ ನೌಕರರ ಅಕೌಂಟ್ಗೆ ನೀಡಲಾಗುವುದು ಅನ್ನೋ ಒಂದು ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಸೊ ಐ ಹೋಪ್ ನಿಮಗೆ ಕಂಪ್ಲೀಟ್ ಆಗಿದೆ, ಎಲ್ಲವೂ ಕೂಡ ಅರ್ಥ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ನಿಮ್ಮ ಒಂದು ಬೇಸಿಕ್ನ ಮೇಲೆ ಎಷ್ಟು ಹೆಚ್ಚಳ ಆಗಲಿದೆ ಅಥವಾ ಅರಿಯರ್ಸ್ ಎಷ್ಟಾಗಲಿದೆ ಅಂತ ತಿಳಿದುಕೊಳ್ಬೇಕು ಅಂದರೆ ದಯವಿಟ್ಟು ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ಎಷ್ಟು ಅರಿಯರ್ಸ್ ಆಗುತ್ತೆ ಪ್ಲಸ್ ನಿಮ್ಮ ಒಂದು ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಪಿಂಚಣಿಯಲ್ಲಿ ಹೆಚ್ಚಳ ಆಗುತ್ತೆ, ಫ್ಯಾಮಿಲಿ ಪೆನ್ಷನಲ್ಲಿ ಹೆಚ್ಚಳ ಆಗುತ್ತೆ ಮತ್ತು ನಿಮ್ಮ ಒಂದು ಸಂಬಳದಲ್ಲಿ ಎಷ್ಟು ಏರಿಕೆ ಆಗಲಿದೆ ಅಂತ ನಾವು ಕ್ಲಿಯರಾಗಿ ತಿಳಿಸ್ತೇವೆ ಕಮೆಂಟಲ್ಲಿ. ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿ.